ಸ್ನೇಹಿತರೆ, ನನ್ನ ಬ್ಲೂ ಆರ್ಮರ್ದು ಹಿಂದ್ಗಡೆ ಮ್ಯಾಗ್ನೆಟ್ ಮೌಂಟ್ ಬಿದ್ದೋಗಿದೆ. ಶಿಟ್. ಲೋ, ನಾನು ನಿನ್ನ ಜೊತೆ ರೇಸ್ ಮಾಡ್ತಾ ಇಲ್ಲ ಕಣೋ. ಐ ಹ್ಯಾವ್ ಅ ಪ್ರಾಬ್ಲಮ್ ಗುರು. ಅದೊಂದು ಮಾಡ್ಕೊಬೋದು ನಾವೇನೆ. ಏನು ಫೆಂಡರು ಹಿಂಗೆ ಕೊಟ್ಟಿದ್ದಾನೆ. ಕರೆಕ್ಟಾಗಿ ವಿಂಡ್ ಹಿಂಗೆ ಬ್ಲಾಸ್ಟ್ ಆದ್ರೂ ನಮ್ಮ ಮುಖಕ್ಕೆ ಕೊಟ್ಟಿದೆ, ಹಿಂಗೆ ಡಿವೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ವೆರಿ ಗುಡ್ ಡಿಸೈನು. ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಫೈನಲಿ ಆಟೋಲಾಗ್ದು ಐಟಮ್ಸ್ ಬಂದಿದೆ. ಯಾರ್ಯಾರು ನನ್ನ ಮೋಟೋ ವ್ಲಾಗ್ಸ್ ಮುಂಚೆಯಿಂದ ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ತುಂಬ ಸಲ ನಾನು ಈ ಆಟೋಲಾಗ್ ಅಂತ ಹೇಳಿದ್ದೀನಿ. ಒಂದು ಫೆಂಡರ್ಗಾಗಲಿ ನಮ್ಮ ವಿಂಡ್ಶೀಲ್ಡ್ಗಾಗಲಿ ಚೇಂಜ್ ಮಾಡಿಸ್ಬೇಕಾದ್ರೆ ಈ ಕಂಪ್ನಿದು ಯಾವಾಗಲೂ ಒಂಥರ ಇಷ್ಟ. ಏನಕ್ಕೆ ಅಂದರೆ ಇವ್ರು ಬಂದ್ಬಿಟ್ಟು ಈ ಗಾಡಿಗಳದ್ದು ಈ ಡಿಸೈನಿಂಗ್ ಚೇಂಜ್ ಮಾಡೋದು, ಈ ಮೂವೀಸ್ಗೆಲ್ಲ ಒಂದು ಕಂಪ್ಲೀಟಾಗಿ ಈ ಡಿಸೈನ್ನ ನೀವು ಡಾಮಿನಾರ್ ನೋಡಿರ್ತೀರ. ಡಾಮಿನಾರ್ನೂ ADV ಕನ್ವರ್ಟ್ ಮಾಡಿದ್ದಾರೆ. ಕೆಲವು ಕಂಪ್ಯೂಟರ್ ಗಾಡಿಗಳನ್ನ ಕ್ರೂಸರಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಈ ಥರ ಡಿಸೈನಲ್ಲಿ ಒಂದು ಒಳ್ಳೆ ಬ್ರ್ಯಾಂಡು. ಬಟ್ ಡೆಲಿವರಿ ಬಗ್ಗೆ ನಾನು ಹೇಳ್ತೀನಿ. ಸೊ ಅದೊಂದು ಸ್ವಲ್ಪ ನೆಗೆಟಿವು. ಬಟ್ ಬಾಕ್ಸಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ, ಬಾಕ್ಸ್ ಪ್ಯಾಕೇಜ್ ಎಲ್ಲ. ನನಗೆ ಇವತ್ತು ಬಂದಿರುವಂಥ ಐಟಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಟೂರಿಂಗ್ ವಿಂಡ್ಶೀಲ್ಡು ಅಥವಾ ಟೂರಿಂಗ್ ವೈಸರ್ ಅಂತ ಹೇಳ್ಬೋದು. ಟೂರಿಂಗ್ ವೈಸರ್. ಇನ್ನೊಂದು ನಮ್ಮ ಮಡ್ಗಾಡ್ ಫೆಂಡರ್ ಎಕ್ಸ್ಟೆಂಡರು, ಮುಂದೆ ತುಂಬ ಕೆಸರ ಇರುತ್ತಲ್ಲ, ಸೊ ಫೆಂಡರ್ದು ಎಕ್ಸ್ಟೆಂಡರು. ಸೊ ಇವ್ರದ್ದು ಡಿಸೈನು ಸೂಪರಾಗಿದೆ. ನಾನು ಹಳೆ ವೀಡಿಯೋಲಿ ಹೇಳಿದ್ದೆ. ಸೊ ಈಗ ಅನ್ಬಾಕ್ಸ್ ಮಾಡಿಬಿಟ್ಟು ಇದಾದಮೇಲೆ ನಮ್ಮ ಕೆಲಸ ಬಂದ್ಬಿಟ್ಟು ಫಸ್ಟು ವಿಂಡ್ಶೀಲ್ಡ್ಗೆ ಅಥವಾ ವೈಸರ್ಗೆ ಒಂದು ಸಿಂಪಲಾಗಿ ಒಂದು ರೇಡಿಯಮ್ ಅಂಗಡಿಯಲ್ಲಿ PPF ಥರದ್ದೊಂದು ಕೋಟಿಂಗ್ ಮಾಡಿಸ್ಕೋಬೇಕು. ಅದಾದಮೇಲೆ ಇನ್ಸ್ಟಾಲೇಷನ್. ಆಮೇಲೆ ಇದೊಂದು ರ್ಯಾಲಿ ಟವರ್ ಥರ ಹಾಕ್ಸ್ಕೋಬೋದು ನಾವು. ಸೊ ಸ್ನೇಹಿತರೆ, ಕಾಶಿ ಫೋರ್ ಶಾಪ್ ಹತ್ರ ಬಂದಿದ್ದೀನಿ. ಸೊ ಇದೊಂದು 2 ಅವರ್ ತೊಗೋತಾರೆ. ಅದು ಟೈಮಲ್ಲಿ ನಾವು ಹೋಗ್ಬಿಟ್ಟು ಫೆಂಡರ್ ಒಂದು ಇನ್ಸ್ಟಾಲ್ ಮಾಡಿಸ್ಕೊಳ್ಳೋಣ. ವಾಂಟೆಡ್ ಪರ್ಸನ್ ದಾಸ್ ಅವ್ರು ಇಲ್ಲಿದ್ದಾರೆ. ತುಂಬ ಜನ ಕೇಳ್ತಾರೆ ಬಜಾಜ್ ಅವ್ರು ಎಲ್ಲೋದ್ರು ದಾಸ್ ಅವರು ಅಂತ. ಆದರೂ ನಾವು ಬಜಾಜ್ ಅವ್ರನ್ನ ಮರೆಯಲ್ಲ ಸ್ನೇಹಿತರೆ. ಇದು ಹೆಂಗೆ ಅಂದರೆ ಆಟೋಲಾಗ್ದು ಇನ್ಸ್ಟಾಲ್ ಮಾಡೋದು. 3M ಕೊಟ್ಟಿದ್ದಾನೆ ಸೇಫ್ಟಿಗೆ. ಇದು ಹಿಂಗೆ ಹೋಗುತ್ತೆ. ಆಮೇಲೆ ಈ 2 ಬೋಲ್ಟ್ ಬಿಚ್ಚಬೇಕಾಗತ್ತೆ ನೀವು. ಸೊ ಇದಿಷ್ಟೇ ಸಿಂಪಲಾಗಿ DIY ಮಾಡ್ಕೊಬೋದು ನಾವೇನೆ. ಸ್ನೇಹಿತರೆ, ನೀವು ಅಂದ್ಕೋತಾ ಇರ್ಬೋದು ಇದೇನಕ್ಕೆ 3M ಕೊಟ್ಟಿದ್ದಾನೆ ಇಲ್ಲಿ ಬೋಲ್ಟ್ ಕೊಟ್ಟಿರ್ಬೇಕಾದ್ರೆ ಅಂತ. ಇದು ಏನಾಗುತ್ತೆ ಅಂದರೆ ನೀವು ಕೆಸರಾದಾಗ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಕೂಡುತ್ತಾ ಇದು ಗ್ಯಾಪಲ್ಲಿ ನೀರು ಹೋಗಬಾರ್ದು ಅಂತ 3M ಕೊಟ್ಟಿದ್ದಾನೆ ಸೇಫ್ಟಿ. ಇಟ್ ಇಸ್ ಎ ಗುಡ್ ಥಿಂಗ್. ಆಟೋಲಾಗ್ ಅವ್ರು ಹೇಳ್ತಾರೆ ನಾವೇ ಮಾಡ್ಬೋದು ಇದು ಇನ್ಸ್ಟಾಲೇಷನ್ ಅಂತ. ನೋಡಿ ಇಲ್ಲಿ ಹಿಮಾಲಯನ್ದು ಇಲ್ಲಿ ಬರೋದು ಈ ಪೀಸ್ಗೆ ಈ ಥರ ಸ್ಕ್ರೂ ಸಿಸ್ಟಮ್ ಕೊಟ್ಟವನೆ. ನೀವು ತಿರುಗಿಸ್ಬೇಕಾದ್ರೆ ಹುಷಾರಾಗಿ ತಿರುಗಿಸ್ಬೇಕು. ಪ್ಲಾಸ್ಟಿಕ್ ಕಟ್ಟಾದರೆ ಹೋಯ್ತು. ಸೊ ಅದರಿಂದ ಇಟ್ಸ್ ಬೆಟರ್ ಯು ಕನ್ಸಲ್ಟ್ ಅ ಮೆಕ್ಯಾನಿಕ್ and do this job. Much later. ಚಿಕ್ಕದ ಮೇಲೆ ಬರುತ್ತೆ, ದೊಡ್ಡದು ಕಡೆ ಬರುತ್ತೆ. ಹೊರಗಡೆ ಹಾಕಿ ಅದ್ರ ಮೇಲೆ ವ್ಲಾಗರ್ಸ್ಗೆ ಇದ್ರ ಕಷ್ಟ ಗೊತ್ತು. ಪೆಟ್ರೋಲ್ ಬಂಕಲ್ಲಿ ಓಪನ್ ಮಾಡ್ತೀನಿ. ಈ ಕಡೆ ನಮ್ಮ ಬ್ಲೂ ಆರ್ಮರ್ C50 Pro ಹೊಸದು ವರ್ಕೇ ಆಗ್ತಿಲ್ಲ. ಫುಲ್ ಚಾರ್ಜ್ ಮಾಡಿದ್ದೀನಿ ಒಂದು 4 ದಿನ ಮುಂಚೆ. ಅದಾದಮೇಲೆ ಯೂಸ್ ಮಾಡಿರಲಿಲ್ಲ. ನೋಡಿದ್ರೆ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ಟಿದೆ ಅಥವಾ ಕೆಟ್ಟೋಗಿದೆ ಗೊತ್ತಿಲ್ಲ. ಈಗ ನನಗೆ ಮನೆಗೆ ಹೋಗಿ ಚೆಕ್ ಮಾಡಬೇಕು. ಯಾಕಂದರೆ ಅದು ನಾರ್ಮಲ್ C ಟೈಪಲ್ಲಿ ಚಾರ್ಜ್ ಆಗೋಲ್ಲ, ಅದಕ್ಕೊಂದು ಕನ್ವರ್ಟರ್ ಬೇಕು. ಇಲ್ಲಿ ನೋಡಿದ್ರೆ ಮೈಕ್ ಹಾಕೋತಾ ಇದ್ದೀನಿ, DJI ಮೈಕು. ಅದು ಪೇರಿಂಗ್ ಇದ್ಕಿದ್ದಂಗೆ ಪೇರಿಂಗ್ ಅನ್ಪೇರ್ ಆಗಿಬಿಟ್ಟಿದೆ. ಒಂದೊಂದಲ್ಲ ಅಣ್ಣ ಸ್ನೇಹಿತರೆ. ನಾನು GoPro ಹಾಕ್ಕೊಂಡಿರಲಿಲ್ಲ. ಒಂದಷ್ಟು ಹೈ ಸ್ಪೀಡಲ್ಲಿ ಚೆಕ್ ಮಾಡಿದೆ. ಬೇಕಾದ್ರೆ ಮತ್ತೆ ಚೆಕ್ ಮಾಡ್ತೀನಿ. ಇನ್ಸ್ಟಾಲೇಷನ್ ಎಲ್ಲ ಮುಗೀತಲ್ಲ ನಮ್ಮ ವಿಂಡ್ಶೀಲ್ಡು. ನೋಡಿ ಈ ಥರ ಲುಕ್ ಬರ್ತಾಯಿದೆ. ವೆರಿ ನೀಟ್ ಡಿಸೈನು. ನೀವು ಹೈಟ್ ಕೇಳಿದ್ರೆ ಟೂರಿಂಗ್ ಮಿರರ್ಸ್ ಇದೆಯಲ್ಲ, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಅಷ್ಟೇ ಬರುತ್ತೆ ಹೈಟು. ಬಟ್ ಇದಿಡ್ದು ಎರ್ಗೊನಾಮಿಕ್ಸು ಅಥವಾ ಡಿಸೈನು ನೋಡ್ಬೋದು. ಹಿಂಗೆ ಕೊಟ್ಟು ಹಿಂಗಿಂದ ಮೇಲಿಂಗೆ ಎತ್ತಿ ಬೇಸಿಕಲಿ KTM 390 ನಮ್ಮ ಹೊಸ 2 ಟನ್ ಎಕ್ಸ್ಪಲ್ಸು ಇದರಲ್ಲೆಲ್ಲ ಬಂದಿರುವಂಥ ಡಿಸೈನ್ನೇ ಒಂಚೂರು ಎತ್ಕೊಂಡು ಮಾಡಿದ್ದಾನೆ. ಬಿಕಾಸ್ ವಿಂಡ್ ಬಫೆಟಿಂಗ್ ಆಗಬಾರ್ದು. ತುಂಬ ಸ್ಟ್ರೈಟಾಗಿ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಆಮೇಲೆ ವಿಂಡು ಇನ್ನೂ ಜಾಸ್ತಿ, ನೀವು ವಿಂಡ್ಶೀಲ್ಡ್ ಕೆಲವೊಂದು ಸ್ಟ್ರೈಟ್ ಆಗಿರೋದು ಹಾಕೋಬಿಟ್ರೆ ಅದರಿಂದ ತೊಂದರೆಗಳೇ ಜಾಸ್ತಿ. ಚೆಸ್ಟ್ ಹೊಡಿತಾ ಇದ್ದಿದ್ದು ವಿಂಡ್ ಬಂದ್ಬಿಟ್ಟು ಮೂಗು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಇದರಲ್ಲಿ ಆ ಥರ ಇಲ್ಲ. ಸೋ ಫಾರ್ ಇಟ್ ಈಸ್ ಗುಡ್. ನೋಡೋಣ ಒಂದು ಸಲ ಚೆಕ್ ಮಾಡೋಣ. ಏನೇ ವಿಂಡ್ಶೀಲ್ಡ್ ಹಾಕ್ಕೊಂಡ್ರು ನಾವು ಒಳ್ಳೆ ಹೆಲ್ಮೆಟ್ ಹಾಕೋಬೇಕು. ಆಮೇಲೆ ಹೆಲ್ಮೆಟ್ಟು ಯಾವುದೋ ಒಂದು ಲೋಕಲ್ ಹೆಲ್ಮೆಟ್ ಹಾಕ್ಕೊಂಡು ನಾವು ವಿಂಡ್ಶೀಲ್ಡ್ ಯೂಸ್ ಮಾಡಿ ನೋ ಯೂಸ್. ಓಕೆ, ನಾನು ಇದ್ರದೀಗ ಇಷ್ಟು ದೂರ ಬಂದಲ್ಲ. ನಾನು ಒಂದು ವರ್ಡಿಕ್ಟ್ ಹೇಳಬೇಕು ಅಂದರೆ ಏನು ಹೇಳಬೇಕು ಅಂದರೆ
ಪ್ರೋ ನೀವು ಹಾಕಿದರೆ ಪ್ರೋಸ್ಪೆಕ್ ವಿಂಡ್ಶೀಲ್ಡ್ ಪ್ರೋಸ್ಪೆಕ್ ಎಕ್ಸ್ಟೆಂಡರ್ ನಾನು ಮುಂಚೆ ಹಾಕಿದ್ನಲ್ಲ ಅದು ಯಾವ ಲೆವೆಲ್ಗೆ ವಿಂಡ್ ಬ್ಲಾಸ್ಟ್ ಕಮ್ಮಿ ಮಾಡುತ್ತಲ್ಲ ಅಷ್ಟೇ ಕಮ್ಮಿ ಮಾಡುತ್ತೆ ಇದನ್ನು. ಬಟ್ ಅದ್ರ ಡಿಸೈನು ತುಂಬ ಜನಕ್ಕೆ ಇಷ್ಟ ಆಗಲ್ಲ. AX ನನಗೂ ಇಷ್ಟ ಆಗಿಲ್ಲ, ಬಿಕಾಸ್ ಅದೊಂದು ಎಕ್ಸ್ಟ್ರಾ ಪೀಸ್ ಥರ ಕಾಣಿಸುತ್ತೆ ನಮ್ಮ ಗಾಡಿಗೆ. ಸೊ ಅದಕ್ಕಿಂತ ಇದು ಬೆಟರು. ನೀವೇನೋ ಪ್ರೋಸ್ಪೆಕ್ ತೊಗೋತಾ ಇಲ್ಲ 3000 ಕೊಟ್ಟು ಅಂದರೆ ಯು ಕ್ಯಾನ್ ಗೋ ವಿತ್ ದಿಸ್. ಸೊ ಇದ್ರದ್ದು ಕಾಸ್ಟೂ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, 3000 ರೂಪಾಯಿನೇ. ಹೌದು, ಕಾಸ್ಟ್ ಸ್ವಲ್ಪ ಜಾಸ್ತಿ. ನೀವು ಕಂಪ್ನಿ ತೊಗೊಂಡ್ರೂ ಅಷ್ಟೇ ಇದೆ, ಬಟ್ ಕಂಪ್ನಿಗಿಂತ ತುಂಬ ಚೆನ್ನಾಗಿದೆ. ಮೆಕ್ಯಾನಿಕೇನೇ ನೋಡಿಬಿಟ್ಟು ಖುಷಿ ಆಗ್ಬಿಟ್ರು, ಏನು ಸರ್ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾನಲ್ಲ ಅಂತ. ಆಮೇಲೆ ನಾನೊಂದು ಸಲ ನಿಲ್ಲಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ವಿಂಡ್ಶೀಲ್ಡ್ ಎಕ್ಸ್ಟೆಂಡರು, ಸಾರಿ ವಿಂಡ್ಶೀಲ್ಡ್ ಅಲ್ಲ, ಫೆಂಡರು, ನಮ್ಮ ಮಡ್ಗಾಡ್ ಫೆಂಡರ್ ಹೆಂಗಿದೆ ಅಂತ. ನಾವು ಇನ್ನೇನು ಮಾಡಿಸಿದ್ವಿ ಅಂದರೆ ಇದು ಕಾರ್ಪ್ಲೇ ಇದೆಯಲ್ಲ, ಇದ್ರದ್ದು ಸೆಟ್ ಆಗಬೇಕಲ್ಲ ಅದ್ರ ಜೊತೆ. ಸೊ ಅದಕ್ಕೆ ಸ್ವಲ್ಪ ಇದನ್ನು ಲೂಸೆಲ್ಲ ಮಾಡಿ ಕರೆಕ್ಟಾಗಿ ಕೂರಿಸಿದ್ದೀವಿ. ಈಗ ನಾನು ಪ್ರೋಸ್ಪೆಕ್ಟು ಫುಲ್ ಡೀಟೇಲ್ ಕೊಟ್ಬಿಟ್ಟಿದ್ದೀನಿ ಒಂದು ವೀಡಿಯೋದಲ್ಲಿ, ಸೇಮ್ ಅಷ್ಟೇ ಆ ಲೆವೆಲ್ಗೆ ವಿಂಡ್ ಬ್ಲಾಸ್ಟ್ ಕಮ್ಮಿ ಮಾಡ್ತಾಯಿದೆ. ಅದಕ್ಕಿಂತ ಮೇಲೆ ಇದೆ ಅಂತೆಲ್ಲ ನಾನು ಹೇಳೋಕ್ಕಾಗಲ್ಲ, ಸುಮ್ಮನೆ ಏನೋ ಪ್ರಾಡಕ್ಟ್ ಇದೆ ಅಂದ್ಬಿಟ್ಟು. ಬೈಕ್ ಅಂದಮೇಲೆ ವಿಂಡ್ ಇದ್ದೇ ಇರುತ್ತೆ. ಒಳ್ಳೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ. ಬಟ್ ಸ್ಟಾಕ್ಗಿಂತ ತುಂಬ ಚೆನ್ನಾಗಿದೆ. ಸ್ಟಾಕು ಸಣ್ಣದಿದೆಯಲ್ಲ, ಅದಕ್ಕಿಂತ ಇದು ಸೂಪರ್ ಆಗಿದೆ. ನಾನು ನೀವು ಮಾತಾಡ್ತಿರೋದೇ ಗೊತ್ತಾಗ್ತಿರ್ಬೋದು ಎಷ್ಟು ಕ್ಲಿಯರಾಗಿ ಕೇಳಿಸ್ತಿದೆ ಅಂತ. ನೋಡಿ ಇಲ್ಲಿ 70 ಹೋಗ್ತೀನಿ, ನಾನು ಮಾತಾಡ್ತಿರೋದು ಎಷ್ಟು ನೀಟಾಗಿ ಕೇಳಿಸ್ತಿದೆ ಅಂದರೆ ಬಿಕಾಸ್ ವಿಂಡ್ ಬಫೆಟ್ಗೆ ತುಂಬ ಕಮ್ಮಿ ಆಗಿದೆ. ಆಮೇಲೆ ಇನ್ನೊಂದು ಇದ್ರದ್ದು ಹೇಳಬೇಕು ಅಂದರೆ, ನೀವು ಮುಂಚೆ ಈ ADV ಗಾಡಿಗಳು ಕರೆಕ್ಟಾಗಿ ಹೆಲ್ಮೆಟ್ ಇದ್ದರೆ ಈ ಮೂತಿ ಹತ್ರನೇ ಜಾಸ್ತಿ ಗಾಳಿ ಹೊಡೆಯೋದು, ಬಿಕಾಸ್ ಆಫ್ ಇಟ್ಸ್ ಹೈಟು. ಈಗ ಇದು ಹಾಕೊಂಡ್ಮೇಲೆ ಏನಾಗ್ತಿದೆ ಅಂದರೆ ಫುಲ್ಲು ಮುಖಕ್ಕೆ ಹೊಡೆಯೋದು ಕಮ್ಮಿ ಆಗಿದೆ. ಮಾಮೂಲಿ ಎದೆ ಹತ್ರ ಅಂದರೆ ಒಳ್ಳೆ ಜಾಕೆಟ್ ಹಾಕ್ಕೊಂಡಿದ್ದೀನಿ ಈಗ ನಾನು, ಅದರಿಂದ ಅಷ್ಟು ಗೊತ್ತಾಗ್ತಿಲ್ಲ. ನಾವು ನಾರ್ಮಲಾಗಿ ರೈಡ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ವಿಂಡೋ ಇಲ್ಲಿಗೆ ಹೊಡೆಯುತ್ತೆ ನಮ್ಮ ಶರೀರಕ್ಕೆ. ಸೊ ಅದನ್ನೇನು ಅವಾಯ್ಡ್ ಮಾಡೋಕ್ಕಾಗಲ್ಲ. C50 Pro ನಮ್ಮ ಬ್ಲೂ ಆರ್ಮರ್ ಇಂಟರ್ಕಾಮ್ ಕೈ ಕೊಟ್ಬಿಟ್ಟು ಬೇಜಾರಾಗ್ತಿದೆ ರೈಡ್ ಮಾಡೋಕ್ಕೆ. ಏನು ಅಷ್ಟು ದೊಡ್ಡ ಕಂಪನಿಗರು ಕೆಲವು ಪ್ರಾಡಕ್ಟ್ಗಳು ಮಾಡ್ತಾರೆ, ಅದೇನು R&D ಮಾಡ್ತಾರೋ ಇಲ್ವೋ. ತುಂಬ ಬ್ಲೂ ಆರ್ಮರ್ ಪ್ರಾಡಕ್ಟ್ಗಳು ಹಂಗೇ. ಹೌದು, ಕಸ್ಟಮರ್ ಸರ್ವಿಸ್ ಸೂಪರ್ ಆಗಿದೆ. ನೀವು ಕಳಿಸ್ಬೇಕು, ವಾಪಸ್ ಅದನ್ನು ಕಳಿಸ್ತಾರೆ, ಇಟ್ ವಿಲ್ ಟೇಕ್ ಟೈಮ್. ಏನೋ ರೈಟ್ ಪ್ಲ್ಯಾನ್ ಮಾಡಿರ್ತೀವಿ, ಆ ಥರ ಆದಾಗ ಕಷ್ಟ. ಅಯ್ಯೋ ಸ್ನೇಹಿತರೆ, ನನ್ನ ಬ್ಲೂ ಆರ್ಮರ್ದು ಹಿಂದ್ಗಡೆದು ಮ್ಯಾಗ್ನೆಟ್ ಮೌಂಟ್ ಬಿದ್ದೋಗಿದೆ. ಶಿಟ್, ಪೆಟ್ರೋಲ್ ಬಂಕಲ್ಲೆಲ್ಲ ಬಿದ್ದೋಗಿದೆ. ಶಿಟ್ ದೇವ್ರೆ ಕೊರಗಜ್ಜ, ಪ್ಲೀಸ್ ಸಿಕ್ಲಪ್ಪ ದೇವ್ರೆ ಕೊರಗಜ್ಜ, ಪ್ಲೀಸ್ ಜಾಗ ಬಿಟ್ಬಿಡ್ರೋ ಪ್ಲೀಸ್. ಅಯ್ಯೋ ಅದ್ರ ಮೇಲೆ ಗಾಡಿ ಹತ್ಬಿಟ್ಟಿದ್ರೆ ಏನಪ್ಪ ಮಾಡೋದು ದೇವ್ರೆ. ಜಾಗ ಬಿಟ್ಬಿಡ್ರೋ ಪ್ಲೀಸ್ ಕಣ್ರೋ ಬೇರೆ ಪ್ಲೀಸ್. ಏನೋ ಬಿದ್ದಂಗೆ ಆಯಿತು. ನಾನು ಹೆಲ್ಮೆಟ್ದು ಇದು ಫಕ್. ಯಾವುದು ಗಾಡಿ ಹೋಗಿಲ್ಲ ಅಂದರೆ ಸಾಕು ಬೇರೆ ಕೊರಗಜ್ಜ ಪ್ಲೀಸ್. ಯಾವ ಲೊಕೇಶನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಅಂತ ಗೊತ್ತಾಗ್ತಾ ಇಲ್ಲ. ಜಾಗ ಬಿಡೋ ತಣ್ಣ. ನಾನು ನಿನ್ನ ಜೊತೆ ರೈಸ್ ಮಾಡ್ತಾ ಇಲ್ಲ ಕಣೋ, ಐ ಹ್ಯಾವ್ ಅ ಪ್ರಾಬ್ಲಮ್. ಇಲ್ಲ ಪ್ಲೀಸ್. ಅದು ಮ್ಯಾಗ್ನೆಟಿಕ್ ಯೂನಿಟ್ ಸ್ನೇಹಿತರೆ, ಅದು ಅಂಟಿಸ್ಬಿಟ್ಟು ತೆಗಿಯೋದು. ಸೊ ಎಲ್ಲಿ ಆಯ್ತು
ನಾನು ಬ್ಲೂ ಆರ್ಮರ್ ಅವ್ರು ಕಂಪ್ಲೀಟ್ ಮಾಡೋಣ ಅಂತ ವೀಡಿಯೋ ಮಾಡೋಣ ಅಂದ್ಬಿಟ್ಟು ತೆಗೆದೆ, ಮೊಬೈಲಲ್ಲಿ ವೀಡಿಯೋ ಮಾಡಿದೆ. ಫುಲ್ ಶಿಟ್ ಗುರು. ಜಾಗ ಬಿಡಲ್ಲ, ರೈಸ್ ಮಾಡ್ತಾಯಿಲ್ಲ ನಾನು ನಿನ್ನ ಜೊತೆ. ಜಾಗ ಬಿಡು ಗುರು, ಒಂಚೂರು ಅರ್ಜೆಂಟ್ ಇದೆ. ಕೆಲವು ಚೂತ್ಯ ನನ್ನ ಮಕ್ಳು ಇರ್ತಾರೆ, ನಾವು ಏನಕ್ಕೆ ಹೋಗ್ತಾ ಇದೀವಿ ಅರ್ಥನೇ ಮಾಡ್ಕೊಳ್ಳಲ್ಲ ಗುರು. ಸ್ಟ್ರೈಟ್ಗೆ ಹೋಗ್ಬೇಕು. ಇಂಥರ ಸಿಕ್ಬಿಟ್ರೆ ಸಾಕಣ, ಸಿಕ್ಬಿಟ್ರೆ ಸಾಕು. ಒಬ್ಬ ಇಲ್ಲೇ ಬಿದ್ದಿದೆ ಗುರು, ಅದೊಂಚೂರು ತಕ್ಕೊಡು ಗುರು. ಹವಾ, ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ. ಇದೆ ನನಗೆ ಬೇಕಿದ್ದಿದ್ದು ನೋಡಿ. 19,000 ಯೂನಿಟು ಕೊರಗಜ್ಜ ದೇವರೇ ನಮ್ಮ ಪಂಜುರ್ಲಿ ಎಲ್ಲರೂ ಕಾಪಾಡ್ಬಿಟ್ರು ಗುರು. ಗಾಡಿ ಏನು ಹತ್ತಿಲ್ಲ. ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಯೂನಿಟ್ ವಿಚ್ ಗೋಸ್ ಇಂಟು, ಅಂದರೆ ಇಂಟರ್ಕಾಮ್ ಫುಲ್ ಸಿಸ್ಟಮ್ ಇದರಲ್ಲೇ ಇರೋದು. ಬಿದ್ದೋಗ್ಬಿಟ್ಟಿತ್ತು ಬ್ರೋ, ಆಲ್ಮೋಸ್ಟ್ 6 ಕಿಲೋಮೀಟ್ರ್ ಹೋಗಿದ್ದೆ. ಅದು ಮ್ಯಾಗ್ನೆಟ್ ಬರುತ್ತೆ, ಇಲ್ಲೇನಕ್ಕೆ ತೆಗೆದೆ ಹೆಲ್ಮೆಟ್ ಹಾಕೋಬೇಕಾದ್ರೆ ಬಿದ್ದೋಗ್ಬಿಟ್ಟಿದೆ. ಥ್ಯಾಂಕ್ ಯು. ಯವ್ವ ದೇವ್ರಿದ್ದಾನೆ ಗುರು. ಆಯ್ತಾ, ಹೋಗ. ದೇವ್ರಿದ್ದಾನೆ. ಯಾಕಂದರೆ C50 Pro ಬ್ಲೂ ಆರ್ಮರ್ದು ಅಥವಾ C30 ಇದೆಲ್ಲ ಸ್ನೇಹಿತರೆ ಫುಲ್ ಮ್ಯಾಗ್ನೆಟಲ್ಲೇ ಆಗೋದು. ಅಂದರೆ ಮ್ಯಾಗ್ನೆಟ್ ಮೌಂಟ್ಸು ಫುಲ್ ಎಂಟೈರ್ ಯೂನಿಟೇ ಅದರಲ್ಲಿರೋದು. ಅದಿಲ್ಲದೆ ಏನೂ ವರ್ಕ್ ಆಗೋಲ್ಲ. ನೀವು ಅದನ್ನು ಸಪ್ರೇಟಾಗಿ ತೊಗೊತಿದ್ದೀನಿ ಅಂದ್ರೂ ಬೇಕಾದ್ರೆ ಹೊಸದೇ ಕಳಿಸ್ಬಿಡ್ತಾರೆ, ಅದೇ ರೇಟು. 19,000 20,000. ಯಪ್ಪ ದೇವ್ರೆ, ಲಿಟ್ರಲಿ ಒಳಗಡೆ ಬೇವ್ತೋಗ್ಬಿಟ್ಟೆ. ಹೊರಗಜ್ಜ ನಿಜವಾಗ್ಲೂ ನೀನಿದೆಯಾ ಗುರು, ನಿಜವಾಗ್ಲೂ ನೀನಿದೆಯಾ. ಒಂದು ಪೆಟ್ರೋಲ್ ಹಾಕ್ಸೋಕ್ಕೆ ಒಂದು ಗಾಡಿ ಬಂದಿಲ್ಲ ಲಿಟ್ರಲಿ. ನಾನು ಇಷ್ಟು ಆಕ್ಸಿರೀಸಲ್ಲಿ ಯಾವುದು ತೊಗೊಂಡಾಗಲೂ ನಾನು ರಿಪೇಂಟ್ ಮಾಡಿರಲಿಲ್ಲ. ಈ ಹೆಡ್ಡಿಲಿಂದ ಬ್ಲೂ ಆರ್ಮರ್ ತೊಗೊಂಡ್ಬಿಟ್ನಲ್ಲ, ಏನಕ್ಕಾದ್ರೂ ತೊಗೊಂಡ್ಬಿಟ್ಟೆ ಅಂತ ಅನಿಸಿದೆ. ನೀವು ತುಂಬ ಕೇರಾಗಿ ಯೂಸ್ ಮಾಡಬೇಕು. ಆ ಯೂನಿಟ್ ಬಿಚ್ಚಿದ ಮೇಲೆ ಅಲ್ಲಿ ಕೊಟ್ಬಿಟ್ಟಿದ್ದಾನೆ, ಅದನ್ನು ಮುಚ್ಚಬೇಕು ಕರೆಕ್ಟಾಗಿ. ನೀರು ಬಿದ್ದರೆ ಹೋಯ್ತು ಅಂತ. ಅಂದರೆ ಯೂನಿಟ್ ಹಾಕ್ಕೊಂಡಿದ್ದಾಗ ಓಕೆ, ಯೂನಿಟ್ ಬಿಚ್ಚಿದಾಗ ನಾನು ಹೇಳ್ತಿರೋದು. ಅದಾದಮೇಲೆ ನೀವು ನೋಡ್ಕೋಬೇಕು, ಅದು ಮ್ಯಾಗ್ನೆಟು ಆಮೇಲೆ ಮ್ಯಾಗ್ನೆಟ್ ಪವರ್ ಕಳ್ಕೊಳ್ಳುತ್ತೆ. ನಿಮಗೆ ಗೊತ್ತಿದೆ, ಯಾವುದೇ ಮ್ಯಾಗ್ನೆಟ್ ಆಗಲಿ ಸ್ವಲ್ಪ ವರ್ಷಗಳಾದ್ಮೇಲೆ ಮ್ಯಾಗ್ನೆಟ್ ಪವರ್ ಸ್ವಲ್ಪ ವೀಕ್ ಆಗ್ತಾ ಬರುತ್ತೆ ಅದರದ್ದು. ಸೊ ನಮ್ಮ ಬ್ಲಾಗು ನಾನು ಇವತ್ತು ಬಂದಿದ್ದು ಏನಕ್ಕೆ ಅಂತಲೇ ಮರ್ತೋಯ್ತು, ವಿಂಡ್ಶೀಲ್ಡು ರಿವ್ಯೂ ಮಾಡೋಕ್ಕೆ. ಯಪ್ಪ ಹೆಂಗೋ ದೇವ್ರ ದಯೆಯಿಂದ ಸಿಕ್ತು ಸ್ನೇಹಿತರೆ. ಬಟ್ ನಾನೊಂದು ಹೇಳೋದು, ಈ ಮ್ಯಾಗ್ನೆಟ್ ಮೌಂಟ್ಗಳು ಯಾವುದೇ ಮ್ಯಾಗ್ನೆಟ್ ಐಟಮ್ಗಳು ನಂಬಕ್ಕೆ ಹೋಗ್ಬೇಡಿ. ನಾನು ನೆನಪಿದೆ, ಇದು ಕರೆಕ್ಟಾಗಿ 6 ಇದೆ ನೋಡ್ಬೋದು. ಇದು ಏನಂತ ಹೇಳ್ಬಿಡ್ತೀನಿ ನಿಮ್ಗೆ ಗೊತ್ತಿಲ್ಲ ಅಂದರೆ. ಸೊ ಈ ಯೂನಿಟ್ಗೆ ನಮ್ಮದು ಬ್ಲೂ ಆರ್ಮರ್ದು ಇದು ಕೂರುತ್ತೆ, ಅದು ಒಳಗಡೆ ಇಟ್ಟಿದ್ದೀನಿ. ಸೊ ಸೆಟ್ಟು ಬಿದ್ದೋಗಿತ್ತು. ಈ DJ ಇದಾಗಲಿ ಬ್ಲೂ ಆರ್ಮರ್ದಲ್ಲಿ ಈಗೆಲ್ಲ ಸ್ವಲ್ಪ ಮ್ಯಾಗ್ನೆಟಿಕ್ ಮೌಂಟ್ಸೇ ಬರುತ್ತೆ. ಇದು ನೋಡಿ, ಇದು ಮ್ಯಾಗ್ನೆಟೇ. ಭಾಳ ಹುಷಾರಾಗಿರಬೇಕು, ಹೋದರೆ ಹೋಯ್ತು. ಆಮೇಲೆ ನೋಡಿ, ನಾನು ಹೇಳ್ತಿದ್ನಲ್ಲ, ಮಳೆಗಾಲದಲ್ಲಿ ಇದನ್ನು ಹಿಂಗೆ ಕ್ಲೋಸ್ ಮಾಡಲೇಬೇಕು ನೀವು. ಈ ಯೂನಿಟ್ನ ಎತ್ತಿಟ್ಬಿಟ್ಟು, ಅಂದರೆ ಮಳೇಲಿ ಯೂಸ್ ಮಾಡ್ಬೋದು, ಬಟ್ ಮರ್ತೂ ಯೂನಿಟ್ನ ಎತ್ತಿಟ್ಟು ಇದನ್ನು ಓಪನ್ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ. ಸೊ ಈಗ ನನಗೆ ಟಾಸ್ಕ್ ಏನಂದರೆ ಇದನ್ನು ವಾಪಸ್ ಕಳಿಸ್ಬೇಕು. ಏನಾಗಿದೆ ಗೊತ್ತಿಲ್ಲ, ಬಟ್ ಬ್ಯಾಟ್ರಿ ಡ್ರೈನ್ ಆಗಿದ್ದರೆ ಒಳ್ಳೆಯದು. ಬ್ಯಾಟ್ರಿ ಡ್ರೈನ್ ಆಗಿದ್ರೆ ಮತ್ತೆ ಚಾರ್ಜ್ ಮಾಡ್ಕೊತೀನಿ. ಆ ಥರ ಆಗಬಾರ್ದು. ಅದೊಂದು ಸಪೋರ್ಟ್ ಚೆನ್ನಾಗಿದೆ ಅವ್ರದ್ದು. ಸೊ ಸ್ನೇಹಿತರೆ, ನಮ್ಮದು ವಿಂಡ್ಶೀಲ್ಡ್ ಬಗ್ಗೆ ಹೇಳ್ಬಿಡ್ತೀನಿ. ನಿಮ್ಗೆ ಒಂದ್ಸಲ ಡಿಸೈನ್ ಎಲ್ಲ ಹೆಂಗೆ ಬಂದಿದೆ ಅಂತ ಹೇಳ್ಬಿಡ್ತೀನಿ. ಟ್ರೈನ್ ಬೇರೆ ಹೋಗ್ತಾ ಇದೆ. ನೋಡಿ, ಇದು ಕೊಟ್ಟಿದ್ದಾನಲ್ಲ, ಹಿಂಗೆ ಕೊಟ್ಟಿದ್ದಾನೆ. ಕರೆಕ್ಟಾಗಿ ವಿಂಡ್ ಹಿಂಗೆ ಬ್ಲಾಸ್ಟ್ ಆದ್ರೂ ನಮ್ಮ ಮುಖಕ್ಕೆ ಕೊಡಿದೆ, ಹಿಂಗೆ ಡಿವೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ವೆರಿ ಗುಡ್ ಡಿಸೈನು. ಆಮೇಲೆ ಏನಿದು ಲೈನ್ಸ್ ಅಂತ ಕೇಳಿಬಿಡಿ, ಇದು ಬಂದ್ಬಿಟ್ಟು ನಾನು PFF ಯಾವುದೋ ಲೋಕಲ್ ಶಾಪಲ್ಲಿ ಮಾಡಿಸಿದ್ದು. ಸೊ ಅಷ್ಟು ನೀಟಾಗಿ ಬಂದಿಲ್ಲ. ಸೊ ಇದು ಮೇಲ್ಗಡೆ ಒಂದು ಕವರ್ ಇದೆ, ಸೊ ಅದರಿಂದ. ಇನ್ನು ಫೆಂಡರು ನಾನು 10ಕ್ಕೆ ಒಂದು 4 ಕೊಡ್ತೀನಿ. ಬಿಕಾಸ್ ಸಣ್ಣ ರೈಡ್ಗೆ ಆಲ್ರೆಡಿ ನೋಡಿ ಇಲ್ಲಿ ಐ ಡೋಂಟ್ ಆಟೋಲಾಗ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಬ್ರ್ಯಾಂಡ್. ಅವರು ಮಾಡಿಫೈಡ್ ಬೈಕ್ಸ್ ಮಾಡ್ತಾರೆ, ಮಾಡಿಫೈಡ್ ಡಿಸೈನ್ಸ್, ಕಸ್ಟಮ್ ಬಾಡಿ ಮಾಡ್ತಾರೆ. ಬಟ್ ಇದೊಂದು ಡಿಸೈನ್ ಏನು ಕೆಡ್ದಾಗ ಮಾಡಿದ್ದಾರೆ ಅಂದರೆ, ಡಿಸೈನ್ ನೋಡಿ ಗಾಡಿ ಜೊತೆ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ.
ಬಟ್ ಇದು ವರ್ತ್ ಇಲ್ಲ. ನೀವೇನೋ ಹಿಮಾಲಯನ್ ಇದ್ದರೆ ಇದನ್ನು ತೊಗೊಳಕ್ಕೆ ಹೋಗ್ಬೇಡಿ ಆಟೋಲಾಗಿಂದ. 300 ರೂಪಾಯಿ ಪೀಸೇ ತೊಗೊಳ್ಳಿ. ಯಾಕಂದರೆ ನಾವು ಡಿಸೈನ್ ಜೊತೆ ಚೆನ್ನಾಗಿ ಹೋಗ್ಲಿ ಅಂತ ತೊಗೊಳೋದು. ಇಲ್ಲಾಂದರೆ 300 ರೂಪಾಯಿದು ಜಸ್ಟ್ 2 ಹೋಲ್ ಹಾಕ್ಬಿಟ್ಟು ಹಾಕೋದೇ ತೊಗೋಬೋದು. ಇಲ್ಲಿ ಗ್ಯಾಪ್ಗೆ ಏನು ಮಾಡಬೇಕು ಅಂತ ನಾನು ಅವ್ರು ಕೇಳಿದ್ರೆ ಗ್ಯಾರಂಟಿ ಒಂದು ದೇ ವಿಲ್ ಟೇಕ್ 5 days ಟು ರೆಸ್ಪಾಂಡ್. ಕಸ್ಟಮರ್ ಸರ್ವಿಸ್ ಅಷ್ಟೇ. ಈ ಐಟಮ್ ಬರೋಕ್ಕೆ ನನಗೆ 1.5 month ತೊಗೊಂಡಿದೆ ಲೆಕ್ಕ ಹಾಕಿ. ಸೊ ಅದರಿಂದ ಆಟೋಲಾಗ್ ಫೆಂಡರ್ ಡಿಸೈನ್